ಸೊ ಹಾಲಿನ ಮೇಲೆ ಡಿಪೆಂಡ್ ಆಗಿರುವಂಥ ಪ್ರತಿಯೊಂದು ಕೂಡ ಪ್ರಾಡಕ್ಟ್ಗಳು ಕೂಡ ಏರಿಕೆ ಆಗುತ್ತೆ. ಅದರ ಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗುವಂಥದ್ದು ಹೋಟೆಲ್ಗಳ ಮೇಲೆ. ಸಾಮಾನ್ಯವಾಗಿ ಒಂದೆಲ್ಲೋ ಆಚೆ ಹೋದಂಥ ಸಂದರ್ಭದಲ್ಲಿ ಒಂದು ಕಾಫಿ ಟೀ ಕುಡಿಯೋಣ ಬಾ ಅಂತೇಳಿ ಹೋಗ್ತೀವಿ ನಾರ್ಮಲ್ ಆಗಿ. ಆದರೆ ಇಲ್ಲಿ ಈಗ 4 ರೂಪಾಯಿ ಏರಿಕೆ ಆಗಿರೋ ಪರಿಣಾಮವಾಗಿ ಗ್ರಾಹಕರಿಗೆ ಹೋಟೆಲ್ನಲ್ಲೂ ಕೂಡ ಈಗ ಶಾಕೆ. ಯಾಕೆಂದರೆ ಕಾಫಿ ಟೀ ದರ ಏರಿಕೆಯನ್ನು ಕೂಡ ಮಾಡ್ತಾರೆ ಹೋಟೆಲ್ಗಳಲ್ಲಿ. ಯಾವ ಅನುಮಾನನೂ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಪ್ರತಿ ಲೀಟ್ರಿಗೆ 4 ರೂಪಾಯಿ ಅಂತಂದರೆ ಅವ್ರು ಬಳಕೆ ಮಾಡ್ಕೊಳ್ಳೋದು ಸರಿಸುಮಾರು ಒಂದು 100 ಲೀಟರ್ ಹಾಲು ಬಳಕೆ ಮಾಡ್ಕೊಳ್ತಾರೆ. 100 ಲೀಟ್ರನ್ನು ಹಾಲನ್ನು ಬಳಕೆ ಮಾಡ್ಕೊಳ್ತಾರೆ. ಅವ್ರು ಎಲ್ಲಿಂದ ಮೈ ಮೇಲೆ ಹಾಕ್ಕೊಳ್ತಾರೆ ಅದನ್ನು? ಸೊ ಹಾಗಾಗಿ ಅದರ ಹೊರೆಯನ್ನು ನಿಮ್ಮ ಮೇಲೇ ಬರುತ್ತೆ. ಸುಮಾರು ಒಂದು 500 ರೂಪಾಯಿವರೆಗೂ ಒಂದು ಎಫೆಕ್ಟ್ ಆಗೇ ಆಗುತ್ತೆ. ಅದರದ್ದು ಎಲ್ಲ ಎಫೆಕ್ಟನ್ನು ನಿಮ್ಮ ಮೇಲೇ ಹಾಕೋದವರು. ಅದರದ್ದು ಯಾವ ಅನುಮಾನ ಇಟ್ಕೊಳ್ಳೋಕೆ ಹೋಗಬೇಡಿ. ಸೊ ಅದ್ರ ಜೊತೆಗೆ ಮೊಸರು, ಈ ಬೇಸಿಗೆ ಸಂದರ್ಭದ ಅತಿ ಹೆಚ್ಚು ಮೊಸರು ಬಳಕೆ ಆಗುತ್ತೆ. ಪ್ಯಾಕೆಟ್ಗಳನ್ನು ತೊಗೊಂಡು ಹೋಗ್ತೀರಾ, ಅದರದ್ದು ದರ ಏರಿಕೆ ಆಗುತ್ತೆ. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋಯಿಂದ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಈಗ ಕಾಫಿ ಪುಡಿ ರೇಟ್ ಜಾಸ್ತಿ ಆಗಿದ್ದಕ್ಕೇ ಹೋಟೆಲ್ನವರು ದರ ಏರಿಕೆ ಮಾಡಿದ್ರು. ಇನ್ನು 4 ರೂಪಾಯಿ ಹಾಲಿನ ದರ ಏರಿಕೆ ಆಗಿದೆ ಅಂದರೆ ಸುಮ್ಮನೆ ಬಿಡ್ತಾರಾ? ಏರಿಕೆ ಮಾಡೇ ಮಾಡ್ತಾರೆ. ಎಷ್ಟು ರೂಪಾಯಿ ಮಾಡ್ಬೋದಂತೆ, ಏನು ಲೆಕ್ಕ? ಅರುಣ್, ಖಂಡಿತವಾಗಿಯೂ ಕೂಡ ಪ್ರತಿ ಬಾರಿ ಹಾಲಿನ ದರ ಏರಿಕೆ ಆಗ್ತಾ ಇದ್ದಂಗೆ ಹೋಟೆಲ್ ಮೊದಲು ಬರುವಂಥ ರಿಯಾಕ್ಷನ್ನೇ ಹೋಟೆಲ್ನವರು ಕೂಡ ದರವನ್ನು ಏರಿಕೆ ಮಾಡೋದಕ್ಕೆ ಮುಂದಾಗ್ತಾರೆ. ಯಾವಾಗ ಈ ಹಾಲಿನ ದರ ಯಾವ ದಿನದಿಂದ ಏರಿಕೆ ಆಗುತ್ತೋ ಅದೇ ದಿನದಿಂದ ಹೋಟೆಲ್ನಲ್ಲಿ ಟೀ ಕಾಫಿ ದರ ಕೂಡ ಏರಿಕೆ ಆದರೂ ಅಚ್ಚರಿ ಪಡಬೇಕಿಲ್ಲ. ಇವತ್ತು ಸಂಜೆ ಒಳಗಾಗಿಯೇ ಹೋಟೆಲ್ನವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಕ್ರಿಯೆಯನ್ನು ಅಥವಾ ಸ್ಪಷ್ಟನೆಯನ್ನು ನೀಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ ಒಂದು ಕಡೆ ಕಾಫಿ ಪುಡಿ ದರ ಏರಿಕೆ ಆಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ 15% ಕಾಫಿ ದರವನ್ನು ಏರಿಕೆ ಮಾಡಲಿಕ್ಕೆ ಮುಂದಾಗಿದ್ರು. ಇದರ ಮಧ್ಯೆ ಈಗ ಹಾಲಿನ ದರ ಕೂಡ 4 ರೂಪಾಯಿ ಏರಿಕೆ ಆಗ್ತಾ ಇರುವಂಥ ಕಾರಣಕ್ಕಾಗಿ, ಬೇರೆ ಆಯ್ಕೆಗಳು ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಅವರು ಕೂಡ ದರವನ್ನು ಏರಿಕೆ ಮಾಡಲೇಬೇಕಾಗುತ್ತೆ. ಈ ಇಂದಿನ ದರ ಏರಿಕೆಗಳಲ್ಲೂ ಕೂಡ, ಅಂದರೆ ಹಾಲಿನ ದರ ಏರಿಕೆಗಳಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿಗಳು ಇರ್ತಾ ಇತ್ತು. ಯಾವಾಗ ಹಾಲಿನ ದರ ಏರಿಕೆ ಆಗುತ್ತೆ ಅದಾದ ಕೂಡಲೇ ಹೋಟೆಲ್ಗಳಲ್ಲಿ ಟೀ ಕಾಫಿ ದರವನ್ನು ಇಮಿಡಿಯೇಟ್ ಆಗಿ ಏರಿಕೆಯನ್ನು ಮಾಡ್ತಾ ಇದ್ರು. ಈ ಬಾರಿಯೂ ಕೂಡ ಅದೇ ರೀತಿಯಾದಂಥ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಬಹಳ ದಟ್ಟವಾಗಿದೆ. ಸೊ ಆ ಕಾರಣಕ್ಕಾಗಿ ಹೋಟೆಲ್ನವರು ಏರಿಕೆ ಮಾಡುವಂಥದ್ದು ಒಂದು ಕಡೆ ಕನ್ಫರ್ಮ್ ಅಂತ ಹೇಳಿದ್ರು ಕೂಡ ಎಷ್ಟು ಪರ್ಸೆಂಟ್ನಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಆ ಹಾಲಿನ ದರ ಏರಿಕೆ ಎಫೆಕ್ಟ್ ಹಂತವಾಗಿ ಬೇರೆ ಕಡೆಗಳಿಂದಲೂ ಕೂಡ ಜನರ ಮೇಲೆ ಒಂದಷ್ಟು ಪರಿಣಾಮವನ್ನಂತೂ ಬೀರುವಂಥದ್ದು ಕನ್ಫರ್ಮ್. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ನಂದಿನಿ ಹಾಲಿನ ದರ ಈಗ 4 ರೂಪಾಯಿ ಏರಿಕೆಯನ್ನು ಮಾಡಿದ್ದಾರೆ. ಕಳೆದ 4-5 ತಿಂಗಳ ಹಿಂದೆ ಅಷ್ಟೇ 50 ml ಅರ್ಧ ಲೀಟ್ರಿಗೆ ಹೆಚ್ಚಿಗೆ ಮಾಡ್ತೀವಿ, 1 ಲೀಟ್ರಿಗೆ 100 ml ಕೊಡ್ತೀವಿ ಅಂತ ಹೇಳಿಬಿಟ್ಟು ಅರ್ಧ ಲೀಟ್ರಿಗೆ 1 ರೂಪಾಯಿಯನ್ನು, ಜೊತೆಗೆ 1 ಲೀಟರ್ಗೆ 2 ರೂಪಾಯಿಯನ್ನು ಏರಿಕೆ ಮಾಡಿದಂಥ ಸರ್ಕಾರ ಈಗ ಮತ್ತೆ 4 ರೂಪಾಯಿ ಏರಿಕೆಯನ್ನು ಮಾಡಿದೆ. ಅದನ್ನು ಇಳಿಸಲ್ವಂತೆ. ಇದರ ಜೊತೆಗೆ ಈಗ 6 ರೂಪಾಯಿ ಏರಿಕೆ ಆದಂಗಾಯಿತು ಈಗ ಸರ್ಕಾರದ ದರ ಏರಿಕೆ.